ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವಂಡರ್ಫುಲ್ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದು ರಾಮತೀರ್ಥ ಪುಷ್ಕರಣಿ. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋರು ಇದ್ದಾರೆ, ಗೊತ್ತಿರೋರು ಇದ್ದಾರೆ. ಇದು ಟೆಂಪಲ್ ರೋಡು, ಇಲ್ಲಿ ನೋಡ್ಬೋದು ನೀವೇನು ಕಾಣಿಸ್ತಾ ಇದೆ. ಜಾತ್ರೆ ಟೈಮಲ್ಲೆಲ್ಲ ಬರಬೇಕು, ಸಖತ್ತಾಗಿರುತ್ತಂತೆ ಈ ಕಡೆ. ಸೊ ನಮಗೂ ಗೊತ್ತಿಲ್ಲ, ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಓಹೋ ಇರಪ್ಪ. ಓಹೋ ನೋಡಿ ಗೈಸ್ ಹೆಂಗಿದೆ ಇವತ್ತು ಕ್ರೌಡು. ಶನಿವಾರ, ಅದಕ್ಕೆ ಇಷ್ಟೊಂದು ಕ್ರೌಡು. ಇಲ್ಲಿ ನನಗೆ ಇಷ್ಟ ಬಂದೇನೆಂದರೆ ಟ್ರೆಡಿಷನ್. ಲೈಕ್ ಇಲ್ಲಿ ನೋಡ್ಬೋದು ನೀವು, ಒಂಥರ ಆಗಿನ ಕಾಲದಲ್ಲಿ ಒಂದು ಟ್ರೆಡಿಷನ್ ಇತ್ತಲ್ಲ ನೋಡಿ, ಟ್ರೆಡಿಷ್ನಲ್ ವೇರ್ ಇದು. ಗೋಕರ್ಣ ಅಂದ್ರೆ ಒಂಥರ ಎನರ್ಜಿ. ಹೆವಿ ಕ್ರೌಡ್ ಇದೆ ಗುರು ಇವತ್ತು. ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ ರಾಮತೀರ್ಥ ಪುಷ್ಕರಣಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಸೊ ರಾಮತೀರ್ಥ ಪುಷ್ಕರಣಿ ಹೆಂಗೆ ಅಂದರೆ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅದು. ನಿಮಗೆ ಆ ಕಡೆ ಈ ಕಡೆ ಎಲ್ಲ ಫುಲ್ಲು, ಈ ಕಡೆ ಲೆಫ್ಟಲ್ಲಿ ನಿಮಗೆ ಫುಲ್ಲು ಒಂಥರ ನೇಚರು, ರೈಟ್ ಸೈಡ್ ಬೀಚು, ಅದ್ರ ಮೇಲಿರೋದು ಪುಷ್ಕರಣಿ. ಸಖತ್ತಾಗಿರುತ್ತೆ. ಎಲ್ಲ ಒಂದು ಸತಿ ನೋಡ್ಕೊಂಬಿಡಿ. ದೇವರ ಆಶೀರ್ವಾದ ನಿಮಗೆಲ್ಲ ಸಿಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಯಾಕೋ ಇಂಜಿನ್ ಲೈಟ್ ಆನ್ ಆಗ್ಬಿಟ್ಟಿದೆ, ಆಫೇ ಆಗ್ತಾಯಿಲ್ಲ ಇಂಜಿನ್ ಲೈಟ್. ಏನು ಮಾಡಿದ್ರು ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ವೈ ಬೀಚ್ ರೋಡ್. ಮಗ ಮುಂದೆ ಲೆಫ್ಟು. ಅನೇ ಸೊ ಗೈಸ್, ಗೋಕರ್ಣ ಮೇನ್ ಬೀಚಿಗೆ ಏನು ಹೋಗ್ತೀರಾ ನೀವು, ಅದಕ್ಕಿಂತ ಹಿಂದೆನೇ ನಿಮ್ಗೊಂದು ಲೆಫ್ಟ್ ಸಿಗುತ್ತೆ. ಈ ಲೆಫ್ಟಲ್ಲಿ ಹೋಗ್ಬೇಕು ನೀವು ಪುಷ್ಕರಣಿಗೆ ಹೋಗೋಕ್ಕೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ರಾಮತೀರ್ಥ ಪುಷ್ಕರಣಿ. ಭಾಳ ಜನ ಆ ಕಡೆ ಹೋಗಲ್ಲ, ಬಟ್ ನಿಮ್ಗೆ ತೋರಿಸೋಣ. ಈ ಕಡೆ ಬಂದಾಗ ನೀವು ಒಂದು ಸತಿ ಇಲ್ಲೆಲ್ಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಒಂಥರ ಲೈವ್ಲಿ ಆಗಿರುತ್ತೆ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಲ್ಲ, ಸೂಪರ್ ವ್ಯೂ. ನಿಮ್ಮ ರೈಟ್ ಸೈಡಲ್ಲಿ ಬೀಚು, ಲೆಫ್ಟ್ ಸೈಡಲ್ಲಿ ಇಲ್ಲಿ ವಾತಾವರಣ ಎಲ್ಲ ಒಂಥರ ಸಕ್ಕತ್ತಾಗಿರುತ್ತೆ. ಹೋಗೋಣ. ಈ ಕಡೆ ಸ್ವಲ್ಪ ಕಮ್ಮಿ ಜನ, ಜಾಸ್ತಿ ಬರಲ್ಲ. ನೋಡೋಣ ಯಾರು ಇದ್ದಾರಾ ಇಲ್ಲಿ ಅಂತ. ಭಾಳ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಇರೋದು, ಇದ್ರ ಬಗ್ಗೆ. ನೋಡೋಣ ಹೆಂಗಿದೆ ಅಂತ. ಬ್ಯೂಟಿಲೇ, ವಾವ್, ಕ್ರೇಜಿ ವಾವ್, ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೊತ್ತಾಗೈತಿದು. ವಾವ್, ಬ್ಯೂಟಿಫುಲ್ ಪ್ಲೇಸ್ ಗುರು ಇದು. ನೋಡು, ತುಂಬ ಜನಕ್ಕೆ ಗೊತ್ತೇ ಇಲ್ಲ ಇಲ್ಲಿ. ಕ್ರೌಡಲ್ಲಿ ಇಷ್ಟಿತ್ತು, ಇಲ್ಲಿ ಇಲ್ವೇ ಇಲ್ಲ ಜನ. ಹಾಂ, ಏನು ಪೀಸ್ ಆಗಿದೆ ನೋಡಿ ಇಲ್ಲಿ. ಆ್ಯಸ್ ಇಫ್ ಯಾವುದೂ ಇಲ್ಲ, ಖಾಲಿ ಇರೋ ಥರ ಇದೆ ಜಾಗ ಇದು. ಹಾಂ ವಾವ್, ಬ್ಯೂಟಿಫುಲ್ ಜಾಗ ಮಾತ್ರ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಮಗ ಇದು. ಗೈಸ್ ನೋಡಿ, ಇಲ್ಲಿಂದ ಬೀಚ್ ವ್ಯೂ. ಆ ಕಡೆ ನಿಮಗೆ ಗೋಕರ್ಣ ಮೇಯ್ನ್ ಬೀಚು. ನಿನ್ನೆ ನಾವು ಅಲ್ಲೇ ಕೂತಿದ್ದಿದ್ದು. ಆ್ಯಂಡ್ ಇದೇ ರಾಮತೀರ್ಥ ಪುಷ್ಕರಣಿ, ಇದೇ ಜಾಗ. ಫಸ್ಟ್ ಪ್ಲೇಸ್ ನಾವು ಗೋಕರ್ಣದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದು ರಾಮತೀರ್ಥ ಪುಷ್ಕರಣಿ. ಸೊ ರಾಮತೀರ್ಥ ಪುಷ್ಕರಣಿ ಮುಂದೆ ಬಂದು ನಿಂತಿದ್ದೀವಿ. ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ಈ ಜಾಗದ ಒಂದು ಹಿಸ್ಟ್ರಿ ಏನಿದೆ ಅದನ್ನು ತಿಳಿಸ್ಕೊಡ್ತೀವಿ. ಸೊ ಲೆಟ್ಸ್ ಗೋ. ಫಸ್ಟು ನಿಮಗೆ ಅಟ್ರ್ಯಾಕ್ಟ್ ಮಾಡೋದೇ ಈ ಒಂದು ಬ್ಯೂಟಿಫುಲ್ ವ್ಯೂ. ಶ್ರೀ ರಾಮಚಂದ್ರ ಪ್ರಭುಗಳು ತಪಸ್ಸು ಮಾಡಿದ ಜಾಗ. ರಾಮ ಮಂದಿರ ಇದೆ. ನಮ್ಮೆಲ್ರಿಗೂ ಗೊತ್ತು ರಾಮಾಯಣದಲ್ಲಿ ಏನಾಯಿತು ಅಂತ. ರಾಮಚಂದ್ರ ಪ್ರಭುಗಳು ರಾವಣನ ಸಂಹಾರ ಮಾಡ್ತಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ಏನಪ್ಪ ಟ್ವಿಸ್ಟು ಅಂದರೆ, ರಾವಣ ಯಾರು? ಬ್ರಹ್ಮಚಾರಿ. ಬ್ರಹ್ಮಚಾರಿಯ ಹತ್ಯೆ ಆದಮೇಲೆ ಆ ಬ್ರಹ್ಮಚಾರಿ ಹತ್ಯೆ ದೋಷ ನಿವಾರಣೆಗೋಸ್ಕರ ರಾಮಚಂದ್ರ ಪ್ರಭುಗಳು ತುಂಬ ಜನ ಋಷಿಮುನಿಗಳನ್ನ ಅವರ ಸಲಹೆಗಳನ್ನ
ಪಡ್ಕೋತಾರೆ. ಗೋಕರ್ಣದಲ್ಲಿರೋ ಈ ಒಂದು ಜಾಗಕ್ಕೆ ಬರ್ತಾರೆ, ಅವರು ತಪಸ್ಸು ಮಾಡಿ ಆ ಒಂದು ದೋಷನ ಪರಿಹಾರ ಮಾಡ್ಕೋತಾರೆ ಅನ್ನೋದು ಇತಿಹಾಸ. ಗೈಸ್ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೋದು ಇವತ್ತು ವೀಕೆಂಡ್, ಸ್ಯಾಟರ್ಡೆ ಸಂಡೇ. ಸೊ ಇಲ್ಲಿ ಎಷ್ಟು ಕ್ರೌಡ್ ಇರುತ್ತೆ ಗೋಕರ್ಣ ಎಲ್ರಿಗೂ ಗೊತ್ತು. ಸೊ ಈ ಕ್ರೌಡ್ ಇದ್ರೂ ಈ ಒಂದು ಜಾಗದಲ್ಲಿ ನೋಡಿ ಜನನೇ ಇಲ್ಲ, ಫುಲ್ ಖಾಲಿ ಇದೆ. ನಾನು ಒಬ್ಬರು ಇಬ್ಬರು ಅಷ್ಟೇ ನೋಡಿದ್ದು. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಜಾಗ. ಈ ಒಂದು ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡಿ ಗೈಸ್. ಸಕ್ಕತ್ತಾಗಿದೆ, ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ವಾವ್, ಇಲ್ಲಿ ನೋಡಿ ಮೆಟ್ಲೆಲ್ಲ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿ ಕುತ್ಕೊಳ್ಳೋಕೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಜಾಗ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ಆ ಬೀಚ್ ವ್ಯೂ ಇದೆಯಲ್ಲ ಅದನ್ನು ಎಂಜಾಯ್ ಮಾಡೋ ಮಜಾನೇ ಬೇರೆ. ಏನು ಸಕ್ಕತ್ ಪ್ಲೇಸ್ ಅಲ್ಲ, ವೆರಿ ಬ್ಯೂಟಿಫುಲ್ ಪ್ಲೇಸ್. ಬನ್ನಿ ಇನ್ನೂ ಉಳಿದ ಭಾಗಗಳನ್ನ ನೋಡ್ತಾ ಹೋಗೋಣ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತಿಳಿಯುವ ನಿಟ್ಟಿನಲ್ಲಿ ಬರುವಂಥ ಎಲ್ಲ ವಿದೇಶಿಗರು ಇಲ್ಲಿ ಬಂದು ತಪಸ್ಸು ಮಾಡ್ತಾರೆ. ಹಾಗೆ 2 ದಶಕಗಳ ಹಿಂದೆ ಉತ್ತರ ಭಾರತದಿಂದ ಸಾಕಷ್ಟು ಜನ ಋಷಿಮುನಿಗಳು ಇಲ್ಲಿ ಬಂದು ತಪಸ್ಸು ಮಾಡಿದ್ದಾರೆ ಅನ್ನೋ ಉದಾಹರಣೆಗಳು ಕೂಡ ಇದೆ ಇಲ್ಲಿ. ಮಳೆಗಾಲದಲ್ಲಿ ಇದು ತುಂಬೋಗಿರುತ್ತೆ, ಬಟ್ ಇವಾಗ ಸ್ವಲ್ಪ ಬಿಸಿಲುಗಾಲ ಅಷ್ಟೊಂದು ನೀರಿಲ್ಲ. ಬಟ್ ಯಾವಾಗೂ ನೀರು ಬರ್ತಾನೆ ಇರುತ್ತೆ ಇಲ್ಲಿ. ನೋಡ ಹೆಂಗಿದೆ ಅಂತ. ಸೊ ಸ್ವೀಟ್. ಡೋಂಟ್ ಲಿಟ್ ದ ಪ್ಲೇಸ್. ಇಲ್ಲಿ ತುಂಬ ಗಲೀಜು ಮಾಡಿದ್ದೀರಾ. ಇಲ್ಲಿ ನೋಡ್ಬೋದು ನೀವು. ಐ ಹರ್ಡ್ ತುಂಬ ಜನ ಬರ್ತಾರೆ ಇಲ್ಲಿ. ಬಟ್ ಏನಂದರೆ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಪೇಪರ್ಸ್, ಇದೊಂದು ನನಗೆ ಇಷ್ಟ ಆಗಲ್ಲ. ಎಲ್ಲೋದ್ರೂ ಇಲ್ಲಿ ನೋಡಿ ಎಲ್ಲ ಪ್ಲಾಸ್ಟಿಕ್ಕು ಪೇಪರು ಇಲ್ಲೇ ಕುತ್ಕೊಂಡು ತಿನ್ಬಿಟ್ಟು ಹಂಗೆ ಬಿಸಾಕ್ಬಿಟ್ಟು ಹೋಗ್ತಾರೆ. ದಿಸ್ ಇಸ್ ರಿಯಲಿ ಬ್ಯಾಡ್. ಈ ಥರ ಬ್ಯೂಟಿಫುಲ್ ಜಾಗದಲ್ಲಿ ಈ ಥರ ಗಲೀಜು ಮಾಡೋಕ್ಕೆ ಹೆಂಗೆ ಮನ್ಸು ಬರುತ್ತೆ ಗುರು, ಸೀರಿಯಸ್ಲಿ. ದಯವಿಟ್ಟು ಯಾರು ಈ ಥರ ಜಾಗಗಳನ್ನ ಹಾಳು ಮಾಡಿಬಿಡಿ. ಬನ್ನಿ ಕ್ಲೀನಾಗಿ ಇಡಿ ಜಾಗ. ಅಕಸ್ಮಾತ್ ನೀವು ಕಾಣಿಸಿದ್ರೂ ಅದನ್ನು ಎತ್ತಿ ಎಲ್ಲರೂ ಹಾಕಿ, ನಾವು ಇವಾಗ ಅದನ್ನೆಲ್ಲ ಎತ್ತಿ ಬೇರೆ ಕಡೆ ಹಾಕ್ತೀವಿ. ಸೊ ಐ ವಾಂಟ್ ಯು ಗೈಸ್ ಟು ಡೂ ಇಟ್. ಫಾಲೋವರ್ಸು, ನಮ್ಮ ಸಬ್ಸ್ಕ್ರೈಬರ್ಸು, ದಯವಿಟ್ಟು ಇದನ್ನೊಂದು ಫಾಲೋ ಮಾಡಿ. ಅದೇ ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಅಷ್ಟೇ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ಇಲ್ಲಿಂದ ನಾವು ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಈ ದೇವಸ್ಥಾನದ ಹಿಸ್ಟ್ರಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕು, ಒಂದು ಕಮೆಂಟು, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡಿದೇನೆ ನಾನು ವೀಡಿಯೋ ನೋಡ್ಕೊಂಡು ಆರಾಮಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಸೊ ನಮಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂಥರ ಏನೋ ಒಂದು ಎನರ್ಜಿ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನೇಲಿ ಇರೋರ ಕೈಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಬಾಯ್. ಮತ್ತು ಇನ್ನೊಂದು ಲೊಕೇಶನ್ ಇದೇ ಥರ ಗೋಕರ್ಣದಲ್ಲಿ ಹಿಡನ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದು ನೀವು ನೋಡ್ತೀರಾ. ಅಲ್ಲಿವರೆಗೂ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಬಾಯ್.